ಹೆಲೋ ಎವ್ರಿವನ್. ಇವತ್ತು ಕ್ಲೈಮೇಟ್ ತುಂಬ ಸಖತ್ತಾಗಿತ್ತು, ಕೂಲ್ ಆಗಿ. ಹಾಗಾಗಿ ಏನಾದರೂ ಚಟ್ಪಟ್ ಅಂತ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಬೆಳಿಗ್ಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಅಂತ ಪೂರಿ ಜೊತೆ ಕಾಬೂಲಿ ಚೆನ್ನ ರೆಸಿಪಿನ ಮಾಡಿದ್ದೆ. ಅಂಡ್ ಈ ಸಿಂಪಲ್ ಕ್ವಿಕ್ ರೆಸಿಪಿನ ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೋಡಿರಲಿಲ್ಲ ಅಂದ್ರೆ ಪ್ಲೀಸ್ ವಾಚ್ ಮಾಡಿ. ಸೊ ಇನ್ನೂ ಸ್ವಲ್ಪ ಬೆನ್ಸಿರೋ ಕಾಬೂಲಿ ಚೆನ್ನ ಇತ್ತು, ಅದರಿಂದ ರೆಸಿಪಿನ ಟ್ರೈ ಮಾಡಿದೆ. ಝೀರೋ ಆಯಿಲ್ ಇಂದ ಸಹ ಈ ಸ್ನ್ಯಾಕ್ಸ್ ನ ನೀವು ಮಾಡ್ಕೋಬಹುದು. ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಮೊದಲಿಗೆ ಇಲ್ಲಿ ನಾನು 1 ಕಪ್ ಅಷ್ಟು ಕಾಬೂಲಿ ಚೆನ್ನ ತಗೊಂಡಿದ್ದೀನಿ. ಆ ನಂತರ ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ, ಒಂದು 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 1/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1/4 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಒಂದು 1/4 ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ. ಹಾಗೆ ಒಂದು 1/4 ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಸ್ವಲ್ಪ ರಬ್ ಮಾಡಿ ಹಾಕಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಫೈನಲ್ ಆಗಿ 1-2 ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಳಿ. ತುಂಬಾ ಹಾಕಿ ನೀರಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ಕನ್ಸಿಸ್ಟೆನ್ಸಿ ಹೀಗಿರ್ಬೇಕು. ಸ್ವಲ್ಪ ನೀರಿಗಾಗಿದ್ರೆ ನೀವು ಕಡಲೆ ಹಿಟ್ಟನ್ನ ಆಡ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಕಡಾಯಿಗೆ ಎಣ್ಣೆನ ಹಾಕೊಂಡು ಡೀಪ್ ಫ್ರೈನ ಮಾಡ್ಕೊಳ್ಳೋಣ. ಅಂಡ್ ಇದನ್ನ ನೀವು ಡೀಪ್ ಫ್ರೈ ಮಾಡ್ಕೋಬಹುದು, ಇಲ್ವಾ ನೀವೇನಾದ್ರೂ ಡಯಟ್ ಅಲ್ಲಿ ಇದ್ರೆ ವಿತೌಟ್ ಆಯಿಲ್ ಸಹ ನೀವು ಈ ರೆಸಿಪಿನ ಮಾಡ್ಕೋಬಹುದು. ಮುಂದೆ ತೋರಿಸ್ತೀನಿ, ಸ್ಕಿಪ್ ಮಾಡದೆ ವಿಡಿಯೋನ ಲಾಸ್ಟ್ ವರ್ಗು ನೋಡಿ. ಹಾಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಆಯಿಲ್ ನ ಮೀಡಿಯಂ ಹೀಟ್ ಮಾಡ್ಕೊಂಡು ಈ ಎಲ್ಲ ಕಾಬೂಲಿ ಚೆನ್ನ ಒಂದೊಂದಾಗಿ ಹಾಕಿ ಒಟ್ಟಿಗೆ ಹಾಕ್ಬಿಟ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಸೊ ಫ್ಲೇಮ್ ನ ಮೀಡಿಯಂ ಟು ಲೋ ಶಿಫ್ಟ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ. ಒನ್ಸ್ ಇಟ್ ಇಸ್ ಕ್ರಿಸ್ಪಿ ಟೇಕ್ ಇಟ್ ಔಟ್. ಅಂಡ್ ನಾನು ಆಗ್ಲೇ ಒಂದು ಹೇಳೋದನ್ನ ಮಿಸ್ ಮಾಡಿದ್ದೆ. ಇದಕ್ಕೆ ಮ್ಯಾರಿನೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಮಿಕ್ಸ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಫ್ರೈ ಮಾಡ್ಕೋಬಹುದು. ಜೊತೆಗೆ 1-2 ಹಸಿಮೆಣಸಿನಕಾಯಿ ಹಾಗೆ 1-2 ಕಡ್ಡಿಯಷ್ಟು ಕರ್ಬೇವ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇದ್ರ ಜೊತೆ. ಸೊ ಫೈನಲಿ ಒಂದು ಬೌಲ್ಗೆ ಫ್ರೈ ಮಾಡ್ಕೊಂಡಿರೋ ಕಾಬೂಲಿ ಚೆನ್ನ ಹಾಕಿ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಖಾರದ ಪುಡಿನ ಹಾಕಿ ಚೆನ್ನಾಗಿ ಟಾಸ್ ಮಾಡ್ಕೊಳ್ಳಿ. ಸೊ ಮೇಲಿಂದ ಖಾರದ ಪುಡಿ ಹಾಗೆ ಚಾಟ್ ಮಸಾಲ ಹಾಕೋದ್ರಿಂದ ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಇರುತ್ತೆ. ಅಂಡ್ ನಿಜವಾಗ್ಲೂ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ಹೇಗಾಗಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಫೈನಲ್ ಆಗಿ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಕರ್ಬೇವು ಹಾಗೆ ಚಿಲ್ಲೀಸ್ ನ ಆಡ್ ಮಾಡ್ಕೊಳ್ಳಿ. ಹಾಗೆ ಇನ್ನೇನು ನೀವು ಸರ್ವ್ ಮಾಡ್ತೀರಾ ಅಂದಾಗ್ಲೇ ಲೆಮನ್ ಜ್ಯೂಸ್ ನ ಆಡ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಕ್ರಿಸ್ಪಿನೆಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಗೆ ನಮ್ ಕ್ರಿಸ್ಪಿ ಚಟ್ಪಟ್ ಫ್ರೈಡ್ ಕಾಬೂಲಿ ಚೆನ್ನ ರೆಡಿ ಆಗಿದೆ. ನೆಕ್ಸ್ಟ್ ಈಗ ವಿತೌಟ್ ಆಯಿಲ್ ಈ ಚೆನ್ನ ಮಾಡ್ಕೊಳ್ಳೋಣ. ಸೊ ಒಂದು ಬೇಕಿಂಗ್ ಟ್ರೇ ಮೇಲೆ ಎಲ್ಲ ಚೆನ್ನಸ್ನ ಸಪರೇಟ್ ಆಗಿ ಹಾಕಿ ಅವನ್ ಅಲ್ಲಿ ಪ್ಲೇಸ್ ಮಾಡಿದೀನಿ. ಅಂಡ್ ಇಲ್ಲಿ ನಾನು ಮೈಕ್ರೋವೇವ್ ಪ್ಲಸ್ ಗ್ರಿಲ್ ಕಾಂಬಿನೇಷನ್ ನ ಯೂಸ್ ಮಾಡಿ ಒಂದು 8 ಮಿನಿಟ್ಸ್ ಇದನ್ನ ಬೇಕ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಡಯಟ್ ಅಲ್ಲಿ ಇದ್ರೆ ಯು ಕ್ಯಾನ್ ಗೋ ವಿತ್ ದಿಸ್. ಅಂಡ್ ಟ್ರಸ್ಟ್ ಮೀ, ಇದು ಸಹ ತುಂಬಾನೇ ಚೆನ್ನಾಗಿತ್ತು. ಅಂಡ್ ತಿನ್ಬೇಕಾದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಓ ವಿ ಆರ್ ಈಟಿಂಗ್ ಝೀರೋ ಆಯಿಲ್ ರೆಸಿಪಿ ಅಂತ. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮುಂದೆ ಇನ್ನೂ ಟೇಸ್ಟಿ ಅನ್ಸುತ್ತೆ ಈ ರೆಸಿಪಿ. ಸೊ ಫೈನಲ್ ಆಗಿ ನಾನು ಹೇಳೋದೇನು ಅಂದ್ರೆ ಎರಡೂ ಸಹ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ಸೊ ಯು ಕ್ಯಾನ್ ಟ್ರೈ ಬೋತ್ ಆಲ್ಸೋ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಓಕೆ ದೆನ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.